ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶನಿವಾರದ ಲಾಗ್ ಆಗಿರುತ್ತೆ. ಬೆಳಗ್ಗೆ 7 ಗಂಟೆಯಿಂದನೇ ಲಾಗ್ನ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಅಷ್ಟರೊಳಗೆ ಟೀ ಎಲ್ಲ ಕುಡಿದು ಬಾಗಿಲಿಗೆ ನೀರು ಹಾಕಿ ಅಂಗಳ ಕೂಡ ಸಾರಿಸಿದ್ದಾಗಿತ್ತು. ಇವತ್ತು ಕೂಡ ಯಜಮಾನ್ರಿ ಟೀನ ಸಹ ಇಟ್ಟಿದ್ರು. ನಾನು ಇಷ್ಟು ಕೆಲಸ ಮುಗಿಸೋ ಅಷ್ಟರೊಳಗೆ ಸ್ವಲ್ಪ ಅಂಗಳ ಹಾರ್ಕೋತಿದ್ದಾಗೇ ರಂಗೋಲಿ ಕೂಡ ಬಿಡಿಸ್ದೆ. ರಂಗೋಲಿ ಹೇಗಿದೆ ಅಂತ ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ರಂಗೋಲಿ ಎಲ್ಲ ಬಿಡಿಸಿ ಹಿಂದೆನೇ ಮನೆ ಬಿಟ್ಟು ಹೊರಟೆ. ಯಾಕೆ ಅಂತ ಕೇಳ್ತೀರಾ? ನನ್ನ ಮಗಳನ್ನ ಊರೊಳಗಡೆ ಹೋಗ್ಬಿಟ್ಟು ಸಗಣಿ ತಗೋಬಾ ಅಂತ ಕಳಿಸಿದ್ದೆ. ಶನಿವಾರ ಆಯಿತು ಅಂದರೆ ಈ ಸಗಣಿಗೋಸ್ಕರ ಯುದ್ಧಗಳೇ ನಡೀತಾ ಇರುತ್ತೆ ಊರೊಳಗಡೆ. ಯಾಕೆ ಅಂತಂದರೆ ಶನಿವಾರ ವಾರದ ದಿನ ಸಗಣಿ ದೀಪ ಹಚ್ಚೋದು ಇಲ್ಲಿನ ಪದ್ಧತಿ. ಅದಕ್ಕೋಸ್ಕರ ದನಿನ ಸಗಣಿನ ಹೋಗಿ ತೊಗೊಂಡ್ಬಂದೆ. ನನ್ನ ಮಕ್ಕಳಿಬ್ರು ಕಾಯ್ತಾ ನಿಂತಿದ್ರು. ಆಲೆ ಬಂದೊಳೆ ಮೊದಲು ರಾತ್ರಿ ತೊಳೆದಿಟ್ಟಿದ್ದ ಪಾತ್ರೆಗಳನ್ನೆಲ್ಲ ಜೋಡಿಸಿ ಹಾಗೆ ಹಿಂದೆನೇ ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೆ. ಯಾಕೆ ಇಷ್ಟು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ತಾ ಇದ್ದೀನಿ ಅಂದರೆ ಇವತ್ತು 11 ಗಂಟೆಗೆ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಫಂಕ್ಷನ್ ಇದೆ. ಅದು ತಿಂಗಳಿಗೊಂದ್ಸಲ ಇಲ್ಲಿ ಮಾಡ್ತಾರೆ. ಏನಾಗಂದ್ರೆ ಅಂತ ಅಂದರೆ ಜ್ಞಾನ ವಿಕಾಸ ಕೇಂದ್ರ ಧರ್ಮಸ್ಥಳ ಸಂಘದ ವತಿಯಿಂದ ಮಾಡ್ತಾರೆ. ಅವರು ಯಾವಾಗ್ಲೂ ವೀರೇಂದ್ರ ಹೆಗ್ಗಡೆಯವರು ಹಾಗೇನೆ ಹೇಮಾವತಿ ಅಮ್ಮನವರ ಆಶ್ರಯದಲ್ಲಿ ನಡೆಯುತ್ತಿದ್ದು. ಅದು ಅಲ್ಲದೆ ಇವತ್ತು ಹೊಸ್ದಾಗಿ ಜಾಯ್ನ್ ಆಗಿರೋ ಸಮನ್ವಯ ಅಧಿಕಾರಿ ಒಬ್ಬರು ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಬೇಗನಾದರೂ ಹೋಗೋಣ ಅಂತ ಬೇಗ ಬೇಗ ರೆಡಿ ಆಗ್ತಾ ಇದ್ದೀನಿ. ತಿಂಡಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಮೊದಲು ನೀರನ್ನ ಕಾಯಿಸ್ಕೊಂಡೆ. ಯಾಕೆಂದರೆ ಅಷ್ಟರೊಳಗೆ ಬೇಗ ನೀರು ಕಾಯ್ದಿರುತ್ತೆ ಅಂತ. ಹಾಗೆ ಹಿಂದೆನೇ ತಿಂಡಿ ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಯಾವುದೇ ಕೆಲಸ ಆಗಲಿ ಬಾಸ್ ಸಾಂಗ್ ಇಲ್ಲ ಅಂದರೆ ನಮ್ಮ ಕೈಲಿ ಇರೋದಕ್ಕೆ ಆಗಲ್ಲ. ನನ್ನ ಮಗ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂತ. ಅವಾಗ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ. ಎಷ್ಟು ಕೆಲಸ ಇತ್ತು ಆರಾಮಾಗಿ ಮಾಡ್ಕೋಬೋದಿನ್ನ. ನಾನು ತಿಂಡಿ ಮಾಡಿ ಮುಗಿಸೋದ್ರೊಳಗೆ ನನ್ನ ಮಗ ಇರೋ ಬರೋ ಪರ್ಕೆ ಎಲ್ಲ ಕಿತ್ತು ಲಬಂಡೆ ಎಬ್ರಿಸಿದ್ದ. ಅದನ್ನು ಕೂಡ ರೆಡಿ ಮಾಡಿಕೊಂಡೆ. ಹಾಗೆ ಮಕ್ಕಳಿಗೆಲ್ಲ ಊಟನ ತಿನ್ನಿಸಿ ನಾನು ನನ್ನ ಮಗಂಗೆ ಮಾತ್ರ ತಿನ್ನಿಸುತ್ತೆ. ನನ್ನ ಮಗಳಿಗೆ ಅವಳೇ ತಿನ್ಕೋತಾಳೆ. ನಮ್ಮ ಯಜಮಾನ್ರು ಟ್ಯಾಕ್ಟ್ರಿ ರೆಡಿ ಮಾಡ್ತಾಯಿದ್ರು. ಅಷ್ಟರೊಳಗೆ ಅವರು ಬಂದರು. ಅವ್ರಿಗೂ ಮಗಳಿಗೂ ಎಲ್ಲ ತಿಂಡಿನ ಹಾಕ್ಕೊಟ್ಟು ನಾನು ಪಾತ್ರೆ ತೊಳೆಯೋದಕ್ಕೆ ಹೊರಟೋದೆ. ಪಾತ್ರೆ ಎಲ್ಲ ತೊಳ್ಕೊಂಬಂದಿಟ್ಟು ಮನೆ ಕಸ ಹೊಡೆದು ನೆಲ ಎಲ್ಲ ಒರೆಸಿ ದೀಪಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಇದೇ ನೋಡಿ ನಾನು ಹೇಳಿ ಸಗಣಿ ದೀಪ. ಇದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವಿನಿಂದ ಅಲಂಕಾರ ಮಾಡಿ ದೀಪ ಇಟ್ಟು ದೀಪನ ಹಚ್ತಾರೆ. ಇದೇ ರಂಗಪ್ಪನ ದೀಪ ಅಂತ ಹಚ್ಚೋದು. ವಾರಕ್ಕೊಂದಿನ ಈ ಥರ ದೀಪನ ಹಚ್ತಾರೆ. ಆ ಟೈಮಲ್ಲಿ ನಮ್ಮ ಅಕ್ಕ ಕೂಡ ಕಾಲ್ ಮಾಡಿದ್ಲು ಕಸ ಹೊಡೆಯೋ ಟೈಮಲ್ಲಿ. ಹೆಂಗೋ ಟೈಮ್ ಪಾಸ್ ಆಯ್ತಲ್ಲ ಅಂತ ಅವ್ಳ ಜೊತೆಗೂ ಮಾತಾಡಿಕೊಂಡು ಕೆಲಸನ ಮಾಡ್ಕೋತಿದ್ದೆ. ಅವಳು ನನ್ನ ಕಷ್ಟನ ಅರ್ಥ ಮಾಡಿಕೊಂಡು 2 ನಿಮಿಷಕ್ಕೆಲ್ಲ ಕಾಲನ್ನ ಕಟ್ ಮಾಡಿದ್ಲು. ಪಾಪ ಕೆಲಸ ಮಾಡ್ತಾ ಇದ್ದಾಳೆ ಅಂತ. ನಾನು ಕೂಡ ಬೇಗ ಬೇಗ ನೆಲ ಎಲ್ಲ ಒರೆಸ್ಕೊಂಡು ಮಕ್ಳಿಗಿಬ್ರಿಗೂ ಸ್ನಾನನ ಮಾಡಿಸಿ ಅವರಿಗೇನೆ ಮೊದಲು ರೆಡಿ ಮಾಡಿಬಿಟ್ಟೆ. ನನ್ನ ಮಗ ಅವನೇ ಟ್ರೈನಿಂಗ್ ತಗೋತಾ ಇದ್ದಾನೆ ಚಡ್ಡಿ ಇಕ್ಕೊಳ್ಳೋದಕ್ಕೆ. ನನ್ನ ಮಗಳು ವೀಡಿಯೋ ಮಾಡ್ಕೋತಾ ಇದ್ದೀನಿ ಅಂತ ಓಡೋಗೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಏನು ಚೆನ್ನಾಗಿ ಡವ್ ಮಾಡ್ತಾಳೆ ಡೌರಾಣಿ. ಹೀಗೆ ಆಡ್ತಾ ಕೂತ್ರೆ ಇನ್ನೂ ಟೈಮ್ ಆಗುತ್ತೆ ಅಂತ ನಾನು ಕೂಡ ಬೇಗ ಬೇಗ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಬಂದು ಹೀಗಿದ್ದಳು ಈ ಥರ ರೆಡಿ ಆದೆ. ತಲೆಗೆ ಬಾಚಣಿಗೆ ಹಾಕಿ ಪೂಜೆ ಮಾಡಬಾರ್ದಂತೆ. ಹಾಗಾಗಿ ತಲೆನ ಕಟ್ಕೊಂಡು ಹಾಗೆ ಅನ್ನ ಮಾಡಿ ಸ್ವಲ್ಪ ಎಡೆ ಇಟ್ಟು ಪೂಜೆನ ಮಾಡಿಕೊಂಡೆ. ನೋಡಿ ಎಲ್ಲ ತೋಟದಲ್ಲಿ ಬಿಟ್ಟಿದ್ದು ಹೂವನೇ ಇವತ್ತು ಮುಡ್ಸಿರೋದು ಕೂಡ. ಪೂಜೆ ಎಲ್ಲ ಮುಗಿಸೋದ್ರೊಳಗೆ 10:15 ಆಗಿತ್ತು. ನನ್ನ ಮಕ್ಕಳಿಗೆಲ್ಲ ಆರತಿನ ಕೊಟ್ಟು ನೋಡಿ ಇದು ಸಂಸ್ಕಾರ ಅಂದರೆ ತಮ್ಮನಿಗೋಸ್ಕರ ಎಷ್ಟು ಪ್ರಾರ್ಥನೆ ಮಾಡ್ಕೋತಾ ಇದ್ದಾಳೆ ಅಂತ. ಪೂಜೆ ಮುಗಿಸಿ ನಾನು ಕೂಡ ಹೊಟ್ಟೆಗೆ ಒಂದು ಸ್ವಲ್ಪ ಹಾಕ್ಕೊಂಡು ತಲೆನ ಬಾಚ್ಕೋಬೇಕಾದ್ರೆ ಟೈಮ್ ರೋಸ್ ಅರಳಿತ್ತು. ಅದನ್ನು ಕೂಡ ವಿಡಿಯೋ ಮಾಡಿ ಇಟ್ಕೊಂಡೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಏನಿದ್ರು ಇದು ಕೀಳೋವರೆಗೂ ಅಷ್ಟೇ ಚೆನ್ನಾಗಿರುತ್ತೆ. ಶಾಂತಕ್ಕ ಮಲ್ಲಿಗೆ ಹೂವನ್ನ ಕೊಟ್ಟಿದ್ರು. ನೈಟೇ ಏರ್ಸಿ ಇಟ್ಕೊಂಡಿದ್ದೆ. ಹಾಗಾಗಿ ಬೆಳಗ್ಗೆನೇ ಎದ್ದು ಮುಡ್ಕೊಂಡು ರೆಡಿಯಾಗಿ ಹೊರಟೆ. ಈ ಥರ ರೆಡಿಯಾಗಿ ಹೋಗ್ತಾ ದಾರಿಲೇನೆ ಆಲ್ರೆಡಿ SP ಅವ್ರು ಬರ್ತಾಯಿದ್ರು. ಅವ್ರ ಜೊತೆ ನನ್ನ ಮಗಳನ್ನ ಮಾತ್ರ ಕಳಿಸಿ ಪಾಪ ಬಂದಿರೋರಿಗೆ ಬೇಜಾರಾಗಬಾರ್ದಲ್ವ. ಅದಕ್ಕೋಸ್ಕರ ನಾನು ನನ್ನ ಮಗ ನಡ್ಕೊಂಡು ಹೋದ್ವಿ. ಹೋದರೆ ಎಲ್ಲ ಜಾಲಿ ಜಾಲಿ ಖಾಲಿ ಖಾಲಿ ಅನ್ನೋ ಥರ ಇತ್ತು. ಯಾಕೆ ಅಂದರೆ ನಾವು ಬಂದಿದ್ದವರೇ 5-6 ಜನ ಅಷ್ಟೇನೆ. ಆಮೇಲೆ ಎಲ್ಲ ಬಂದರು. ಒಂದು 20 ಜನದವರೆಗೂ ಬಂದರು. ಪಾಪ ಅವ್ರಿಗೂ ಡಿಸಪಾಯಿಂಟ್ ಆಗಿತ್ತು ಮೇಡಮ್ ಅವರು. ನೋಡಿ ಇವರೇ ನಮ್ಮ ಕ್ಯೂಟ್ ಲೇಡಿ ಮೇಡಮ್. ಇವರು ನೋಡೋದಕ್ಕೆ ಇನ್ನೂ ಹೆಂಗೆ ಥರ ಕಾಣ್ತಾ ಇದ್ದಾರೆ. ಪಕ್ಕದಲ್ಲಿ ಕೂತಿದ್ರವರು HO ಅಂತೆ. ಮೊದಲು ಮಾತೃಶ್ರೀಯಮ್ಮನವ್ರ ಜೊತೆನೇ ಕೆಲಸ ಮಾಡ್ತಾಯಿದ್ದು. ಇವಾಗ ರೀಸೆಂಟಾಗಿ ಬ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ಆಗಿದ್ದಾರಂತೆ. ಹಾಗಾಗಿ ನಮ್ಮ ಕೇಂದ್ರನ ವಿಸಿಟ್ ಮಾಡೋದಕ್ಕೋಸ್ಕರ ಬಂದಿದ್ದರು. ತುಂಬ ಪಟಾಕಿ ಥರ ಮಾತಾಡ್ತಿದ್ರು. ಅಲ್ಲಿಂದ ಎಲ್ಲ ಮುಗಿಸ್ಕೊಂಬರೋ ಅಷ್ಟರೊಳಗೆ 1 ಗಂಟೆ ಆಗಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ನ ಮಾಡಿ ಮಕ್ಳುಗಳಿಗೆಲ್ಲ ಸ್ವಲ್ಪ ತಿನ್ನೋದಕ್ಕೆ ಅಂತ ಕೊಟ್ಟೆ. ಅಷ್ಟರೊಳಗೆ ನಮ್ಮ ಯಜಮಾನ್ರು ಕೂಡ ಬಂದರು. ಅವರು ರೋಟ್ ಹೊಡಿಯೋಕೆ ಹೋಗಿದ್ರು. ಹಾಗೆ ಇಲ್ಲೆಲ್ಲ ತುಂಬ ಹುಲ್ ಬೆಳ್ಕೊಂಡಿತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಬಿಡ್ರಿ ಅಂತ ಅಂದೆ. ಅದಕ್ಕೋಸ್ಕರ ಅವರು ಅದನ್ನು ಕೂಡ ರೋಟ್ ಹೊಡೆದು ಕ್ಲೀನ್ ಮಾಡಿಕೊಟ್ರು. ನಾವೆಷ್ಟೇ ದೊಡ್ಡವರಾದ್ರೂ ಈ JCB ಮಾಡ್ತಾ ಇರೋ ಕೆಲಸ, ಈ ಥರ ಟ್ಯಾಕ್ಟ್ರಿ ಓಡಿಸ್ತಾ ಇರೋದು, ಈ ಥರ ಎಲ್ಲ ನೋಡಿದಾಗ ನೋಡಿಕೊಂಡೇ ನಿಂತ್ಕೊಂಡಿರ್ತೀವಿ ಅಲ್ವಾ?
ಆ ಫೀಲೇ ಒಂಥರ ಮಜಾ ಇರುತ್ತೆ. ಹಾಗೆ ನಾನು ನೋಡ್ಕೊಂಡು ನಿಂತಿದ್ದೆ. ಅಲ್ಲಿ ಹಿಂದೆಯಿಂದ ಬೀಳ್ತಾ ಇದ್ದಿದ್ದು ಕಸ ಎಲ್ಲ ನನ್ನ ತಲೆ ಮೇಲೆ ಹೊಡಿತಿತ್ತು. ಪರವಾಗಿಲ್ಲ ಇವತ್ತು ಒಂದಿನ ಅಲ್ವಾ ಅಂತ ಎಲ್ಲ ಕ್ಲೀನಾಗಿ ನೋಡ್ಕೊತಿದ್ದೆ. ಅಲ್ಲೋಡಿರಿ ಇಲ್ಲೋಡಿರಿ ಅಂತ ಲೆಕ್ಚರ್ ಬೇರೆ ಕೊಡ್ತಿದ್ದೆ. ನಮ್ಮ ಯಜಮಾನ್ರು ಕೈ ಬೈಸ್ಕೊಂಡೆ. ನಿನಗೇನು ಗೊತ್ತು ನೀನೇನೋ ಮಾತಾಡ್ತೀಯ, ಅಲ್ಲಿ ಹೋಗಲ್ಲ, ಅಲ್ಲಿ ಟ್ಯಾಕ್ಟ್ರಿ ಕಟ್ಟಾಗಲ್ಲ, ಇಲ್ಲಿ ಟ್ಯಾಕ್ಟ್ರಿ ಕಟ್ಟಾಗಲ್ಲ ಅಂತ ಅವ್ರ ಹತ್ರನೂ ಕೂಡ ಬೈಸ್ಕೊಂಡೆ. ಅಯ್ಯೋಯ್ಯೋ ನನ್ನ ಹೂವಿನ ಗಿಡ ಇದೆ ಅಂತೆಲ್ಲ ಜಗಳ ಆಡಿ ಕೊನೆಗೆ ಹೂವಿನ ಗಿಡ ಏನೂ ಆಗಲಿಲ್ಲ. ಎಲ್ಲೆಲ್ಲೆಲ್ಲ ಸ್ವಲ್ಪ ಗಿಡಗಳು ಬೆಳ್ಕೊಂಡು ಸ್ಯಾದ್ರೆ ಥರ ಆಗಿತ್ತು, ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ನ ಮಾಡಿಕೊಟ್ರು. ಸೊಪ್ಪಿನ ಮಡಿ ಪಕ್ಕದಲ್ಲಿ ಎಲ್ಲನೂ. ಇವಾಗ ಸುತ್ತ ಒಂದು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿದೆ. ಹಿಂದೆಗಡೆ ಒಂದು ದೊಡ್ಡ ಕಲ್ಲಿತ್ತು ಅಂತ ಹಿಂದೆಗಡೆ ಮಾತ್ರ ಕ್ಲೀನ್ ಮಾಡೋದಕ್ಕೆ ಹೋಗಲಿಲ್ಲ. ಆದರೂ ಏನೆಲ್ಲ ಅವರೆಕಾಯಿ ಗಿಡದಲ್ಲಿ 4ರಿಂದ 5 ಕಾಯಿ ತಿಂದಿರ್ಬೋದೇನೋ ಅಷ್ಟೇ. ಅದಾದ್ಮೇಲೆ ಒಂಚೂರು ಬಿಟ್ಟಿಲ್ಲ ಕಾಯಿ. ಇದುವರೆಗೂ ನೋಡೋದಕ್ಕೆ ಒಳ್ಳೆ ತುಂಬ ಬೇಲಿ ಬೆಳ್ಕೊಂಡಿರೋ ಥರ ಐತೆ, ಆದರೂ ಕಾಯಿ ಮಾತ್ರ ಬಿಡ್ತಾ ಇಲ್ಲ. ಮಳೆ ಬಂದು ಹೂವಿನ ಗಿಡಕ್ಕೆಲ್ಲ ನೀರಾಗಿತ್ತು. ಹಾಗಾಗಿ ನೀರು ಹಾಕೋ ಅವಶ್ಯಕತೆ ಏನೂ ಇರಲಿಲ್ಲ. ಹಾಗೆ ನನ್ನ ರಂಗೋಲಿ ಕೂಡ ಹಾಳಾಗೋಯ್ತು. ಆದರೂ ಪರವಾಗಿಲ್ಲ, ಮಳೆ ಬಂತಲ್ಲ ಅನ್ನೋ ಖುಷಿ. ಇವತ್ತಿನ ಡೇ ಅಂತೂ ತುಂಬ ಚೆನ್ನಾಗಿತ್ತು. ವಿಡಿಯೋ ಸ್ವಲ್ಪನಾದ್ರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.